ಅಕ್ಷರ ರಾಕ್ಷಸನ ಬರವಣಿಗೆಯ ಮೋಡಿಯನ್ನು ಖುದ್ದು ಕಂಡವರ ಧನ್ಯತೆ. ಕರ್ಮವೀರ ವಾರಪತ್ರಿಕೆ ಮರು ಆರಂಭವಾಗುವ ಹಂತದಲ್ಲಿ ಅದರ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡವರು ನಾವು ಅಂದರೆ ರವಿ ಬೆಳಗೆರೆ ಮತ್ತು ನಾನು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ಮನಸಾರೆ ಮರೆತು ನಾವು ನಮ್ಮ ಆಯುಷ್ಯವನ್ನು ಧಾರೆ ಎರೆದು ಬಿಟ್ಟೆವು. ಆಗ ರವಿ ಹೇಳಿದ ಮಾತಿನ್ನು ಕಿವಿಯಲ್ಲಿ ಗುಯಿಗೂಡ್ತಾ ಇದೆ. ನಾವೀಗ ರುಚಿಕಟ್ಟಾದ ಅಕ್ಷರ ಅಡುಗೆಗೆ ತಯಾರಾಗಿದ್ದೇವೆ. ನಾನು ಸಾಮಾನು ಸರಂಜಾಮು ತಂದು ಹಾಕ್ತೀನಿ, ನೀವು ಅಡುಗೆ ಮಾಡಿ, ಓಕೆನಾ? ತಕ್ಷಣವೇ ನಾನು ಓಕೆ ಅಂದಿದ್ದೆ. ಅಲ್ಲಿಂದ ಶುರುವಾದ ರವಿ ಬೆಳಗೆರೆ ಅಕ್ಷರ ದಾಸೋಹ ಆತನ ಕೊನೆಯ ಉಸಿರಿನ ತನಕ ಮುಂದುವರಿಯಿತು. ನಿಜವಾದ ಅರ್ಥದಲ್ಲಿ ಆತ ಅಕ್ಷರ ರಾಕ್ಷಸನೇ. ಬರೆಯಲು ಕೂತರೆ ಪ್ರಪಂಚವನ್ನೇ ಮರೆತು ಬಿಡುವ ಜಾಯಮಾನದ ಬರವಣಿಗೆ ಆತನದ್ದು. ಹುಬ್ಬಳ್ಳಿಯಲ್ಲಿ ಹೇಗೋ ಬೆಂಗಳೂರಿಗೆ ಶಿಫ್ಟ್ ಆದ ಮೇಲೆಯೂ ರವಿ ಒಂದೇ ಸಮನೆ ಬರೆದು ಕರ್ಮವೀರಕ್ಕಾಗಿ ತನ್ನ ಖಾಸಗಿ ಸಮಯಗಳನ್ನೆಲ್ಲ ಮುಡಿಪಾಗಿಟ್ಟ. ನಾನು ಪ್ರೊಡಕ್ಷನ್ ಸೈಡ್ ನೋಡಿಕೊಂಡೆ. ಪುಟ ವಿನ್ಯಾಸದಿಂದ ಹಿಡಿದು ಪ್ರಿಂಟಿಗೆ ಕಳಿಸುವವರೆಗಿನ ಜವಾಬ್ದಾರಿ ನನ್ನದು. ಅದೇನು ತನ್ಮಯತೆ, ಅದೇನು ವಿಷಯ ಸಂಗ್ರಹ, ಅದೇನು ಬರವಣಿಗೆ. ಒಮ್ಮೆ ಬರೆಯಲು ಕೂತನೆಂದರೆ ಆ ಬ್ರಹ್ಮ ಬಂದರೂ ಅಲುಗಾಡದ ತನ್ಮಯತೆ. ಆತನ ಅಕ್ಷರ ಜೋಡಿಸುವ ಲಾಲಿತ್ಯವನ್ನು ನೀವು ನೋಡಿಯೇ ತಿಳಿಯಬೇಕು. ಕಟ್ಟುನಿಟ್ಟಾಗಿ ಬರೆಯಲು ಕುಳಿತಾಗ ರವಿ ಬೆಳಗೆರೆಗೆ ಬೇಕಾಗಿರುವುದು ಗೆರೆ ಇರುವ ಹಾಳೆ. ಸ್ಕೂಲಲ್ಲಿ ಮಕ್ಕಳು ಬರೆಯುತ್ತಾರಲ್ವಾ, ಅಂಥ ಹಾಳೆ. ಒಂದು ನಾಜೂಕಾದ ಪೆನ್ನು, ಬಲಗೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನ ನಡುವೆ ಪೆನ್ನನ್ನು ಸಿಕ್ಕಿಸಿಕೊಂಡು ಎಡಭಾಗದ ಭುಜ ಮತ್ತು ತಲೆಬಾಗಿಸಿ ಕುಳಿತನೆಂದರೆ ಅರ್ಧ ಗಂಟೆಯಲ್ಲಿ ಮುಖಪುಟ ಲೇಖನ ಸಿದ್ಧವಾದಂತೆ. ಬರೆಯುವ ಮುನ್ನ ಆತ ನನ್ನಲ್ಲಿ ಕೇಳುತ್ತಿದ್ದ ಒಂದೇ ಒಂದು ಪ್ರಶ್ನೆ ಎಂದರೆ, ಎಷ್ಟೊತ್ತಿಗೆ ಬೇಕು ಲೇಖನ ಅಂತ. ನಾನು ಹೇಳಿದಷ್ಟೊತ್ತಿಗೆ 10 ಪುಟಗಳ ಲೇಖನ ರೆಡಿ ಇರುತ್ತಿತ್ತು. ತನ್ನದೇ ಸ್ವಂತದ್ದಾದ ಹಾಯ್ ಬೆಂಗಳೂರು ಪತ್ರಿಕೆ ಶುರು ಮಾಡಿದ ಮೇಲಂತೂ ರವಿ ಬೆಳಗೆರೆಯನ್ನು ಹೊರಗಡೆ ಭೇಟಿಯಾಗುವುದು ಸಾಧ್ಯವೇ ಇರಲಿಲ್ಲ. ಪದ್ಮನಾಭನಗರದ ಅದೇ ಆಫೀಸು, ಅದೇ ಕೋಣೆ, ಅದೇ ಮೇಜು, ಅದೇ ಕುರ್ಚಿ, ಅದೇ ಧ್ಯಾನ. ಗಂಟೆಗಟ್ಟಲೆ ಕೂತು ಬರೆಯುತ್ತಿದ್ದ ರವಿಯ ಕಾಲು ಜೋಮು ಹಿಡಿಯುತ್ತಿತ್ತು. ಬರೆಯುವ ಕೈಗಿಂತಲೂ ಎಡಭಾಗದ ಭುಜ ಮತ್ತು ತೋಳು ಸಿಡಿತಕ್ಕೊಳಗಾಗುತ್ತಿತ್ತು. ಹೀಗಾಗಿ ಆತ ಬರೆಯುವ ವೇಳೆ ಕಾಲೊತ್ತಲೆಂದೇ ಒಬ್ಬ ಸ್ಟಾಫಿನ ಮೊರೆ ಹೋಗುತ್ತಾ ಇದ್ದ. ಗೆರೆಯ ಹಾಳೆಯ ಮೇಲೆ ಪೆನ್ನಿಟ್ಟನೆಂದರೆ ಸರಾಗವಾಗಿ ಅಕ್ಷರಗಳು ಪೋಣಿಸುತ್ತಿದ್ದವು. ಒಂದೇ ಒಂದು ಚಿತ್ತಿಲ್ಲದೆ ಬರೆಯುತ್ತಿದ್ದ ನಾಡಿನ ಏಕೈಕ ಪತ್ರಕರ್ತ ಈ ರವಿ ಬೆಳಗೆರೆಯೇ ಇರಬೇಕು. ಮುದ್ದಾದ ಮುತ್ತಿನಂಥ ಅಕ್ಷರಗಳು. ಇದನ್ನು ಟೈಪ್ ಮಾಡುವ ಸಹೋದ್ಯೋಗಿಗೆ ಹಬ್ಬ. ಸರಸರನೆ ಟೈಪ್ ಮಾಡಿ ಲೇಖನ ಸಿದ್ಧಪಡಿಸೋದು, ಪೇಜ್ ಲೇಔಟ್ ಮಾಡೋದು ನೀರು ಕುಡಿದಷ್ಟು ಸುಲಭ. ಹಾಯ್ ಬೆಂಗಳೂರು, ಓ ಮನಸೆ, ಅಚ್ಚರಿ ಮುಂತಾದ ಪತ್ರಿಕೆಗಳನ್ನು ಹೊರತಂದು ಓದುಗರ ನೆಚ್ಚಿನ ಲೇಖಕನಾದ ರವಿ ಬೆಳಗೆರೆಯದ್ದು ನಿಜಕ್ಕೂ ಸಾಹಸಮಯ ಬದುಕು. ಬಿಸಿಲು ನಾಡಿನ ಬಳ್ಳಾರಿಯಲ್ಲಿ ದಿನಾಂಕ 15/3/1958 ಪಾರ್ವತಮ್ಮ ಟೀಚರ್ ಮಗನಾಗಿ ಹುಟ್ಟಿ ಕಡು ಕಷ್ಟಗಳನ್ನು ಅನುಭವಿಸಿ 300 ಚಿಲ್ಲರೆ ರೂಪಾಯಿಗಳೊಂದಿಗೆ ಬೆಂಗಳೂರು ಎಂಬ ಮಾಯಾನಗರಿಗೆ ಬಂದು ಅನೇಕ ಬವಣೆಗಳನ್ನು ಅನುಭವಿಸಿ ಪತ್ರಿಕೋದ್ಯಮದ ದೈತ್ಯನಾಗಿ ಅಕ್ಷರ ಮಾಂತ್ರಿಕನಾಗಿ ಬೆಳೆದಿದ್ದು ಒಂದು ಯಶೋಗಾಥೆ. ರವಿ ಬೆಳಗೆರೆ ಒಬ್ಬ ಬಹುಮುಖ ಪ್ರತಿಭೆ. ಇವರು ಪತ್ರಕರ್ತ, ಸಂಪಾದಕ, ಕಥೆಗಾರ, ಕಾದಂಬರಿಕಾರ, ಸಿನಿಮಾ ನಟ, ಟಿವಿ ನಿರೂಪಕ ಇತ್ಯಾದಿ. ಪತ್ರಕರ್ತ ಆಗುವುದಕ್ಕೆ ಮುಂಚೆ ಮೆಡಿಕಲ್ ರೆಪ್ರೆಸೆಂಟೇಟಿವ್, ಹಾಲು ಮಾರುವ ಗೌಳಿ, ಪೇಪರ್ ಹಾಕುವ ಹುಡುಗ, ಸಿನಿಮಾ ಥಿಯೇಟರ್ನಲ್ಲಿ ಗೇಟ್ ಕೀಪರ್, ಪ್ರಿಂಟಿಂಗ್ ಪ್ರೆಸ್ ಓನರ್, ಉಪನ್ಯಾಸಕ, ಬಂಡಾಯದ ನಾಯಕ, ನಕ್ಸಲ್ವಾದದ ಬೆಂಬಲಿಗ, ಹೀಗೆ ಹಲವಾರು ಕೆಲಸಗಳನ್ನು ನಿರ್ವಹಿಸಿದ್ದರು. ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭಿಸುವ ಮುಂಚೆ ಕರ್ಮವೀರ, ಸಂಯುಕ್ತ ಕರ್ನಾಟಕ ಮತ್ತು ಕಸ್ತೂರಿ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ರವಿ ಬೆಳಗೆರೆಯವರ ತಾಕತ್ತಿರುವುದೇ ಅವರ ಬರವಣಿಗೆಯ ಶೈಲಿಯಲ್ಲಿ. ಅವರ ಆಕರ್ಷಕ ಬರವಣಿಗೆ ಓದುಗರ ಹೃದಯಕ್ಕೆ ತಾಕುವಂಥದ್ದು. ಓದಿದ ಪ್ರತಿಯೊಬ್ಬರಿಗೂ ನಮ್ಮದೇ ಮನಸ್ಸಿನ ಭಾವಗಳಿಗೆ ಎಷ್ಟು ಚೆನ್ನಾಗಿ ಅಕ್ಷರ ರೂಪ ಕೊಟ್ಟಿದ್ದಾರೆ ಎನ್ನಿಸುವಂತೆ ಇತ್ತು ಅವರ ಬರವಣಿಗೆ. ಓದುಗರನ್ನು ಮೊದಲ ಬಾರಿಗೆ ಓದುಗ ದೊರೆಗಳು ಎಂದು ಕರೆದರು. ಸಂಪಾದಕ ಎಂಬ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಓದುಗರೊಂದಿಗೆ ಬೆರೆತು ಹೋದರು. ಖಾಸ್ ಬಾತ್ ಅಂಕಣದಲ್ಲಿ ತಮ್ಮದೇ ಬದುಕಿನ ಸಿಹಿ ಕಹಿ ಎಲ್ಲಾ ಘಟನೆಗಳನ್ನು ಮುಕ್ತವಾಗಿ ಬಿಚ್ಚಿಡುತ್ತಾ ಹೋದರು. ಓದುಗರಿಗೆ ಈ ಕಾಲಂ ಬಹಳ ಇಷ್ಟವಾಯಿತು. ಎಷ್ಟು ಚೆನ್ನಾಗಿ ಬರೀತಾನೆ ಗುರು ಅಂತ ಅನ್ನತೊಡಗಿದರು. ಬಾಟಮ್ ಐಟಮ್ ಅಂಕಣದಲ್ಲಿ ಯಶಸ್ವಿ ಜೀವನದ ಸೂತ್ರಗಳ ಬಗ್ಗೆ ಬರೆಯುತ್ತಾ ಹೋಗಿ ಓದುಗರಿಗೆ ಜೀವನ ಸ್ಫೂರ್ತಿಯಾದರು. ರವಿಯವರ ಸಮಾಜಮುಖಿ ಕೆಲಸಗಳು ಅನೇಕ.
ಹಾಯ್ ಬೆಂಗಳೂರು ಪತ್ರಿಕೆಯ ಆರಂಭದಲ್ಲಿ ಅವರೊಂದಿಗೆ ಕೈ ಜೋಡಿಸಿ ಬೆನ್ನೆಲುಬಾಗಿ ನಿಂತಿದ್ದ ಪತ್ರಕರ್ತ ಮಿತ್ರ ದಿವಂಗತ ಸೀತಾನದಿ ಸುರೇಂದ್ರರ ಹೆಸರಿನಲ್ಲಿ ಪ್ರತಿ ವರ್ಷ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಆಸಿಡ್ ದಾಳಿಗೆ ತುತ್ತಾಗಿ ಮುಖವೆಲ್ಲ ಸುಟ್ಟು ಹೋದ ಹಸೀನಾಗೆ ಓದುಗರ ಸಹಕಾರದಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಬದುಕಿಗೆ ದಾರಿ ಮಾಡಿದರು. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಕನ್ನಡ ಯೋಧರ ಮನೆಗಳಿಗೆ ಓದುಗರ ಸಹಕಾರದಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡಿ ಅವರ ಕುಟುಂಬಗಳಿಗೆ ಆರ್ಥಿಕ ಚೈತನ್ಯ ತುಂಬಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕಕ್ಕೆ ಮಾದರಿಯಾದ ಡೊನೇಷನ್ ರಹಿತ, ಜಾತಿ ರಹಿತ ಪ್ರಾರ್ಥನಾ ಶಾಲೆ ಆರಂಭಿಸಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಉತ್ತಮ ಶಿಕ್ಷಣ ಒದಗಿಸುವ ಸೌಲಭ್ಯ ನೀಡಿದರು. ಪ್ರಾರ್ಥನಾ ಶಾಲೆಯ ಹೆಗ್ಗಳಿಕೆ ಎಂದರೆ ಶಾಲೆ ಪ್ರಾರಂಭವಾದಾಗಿನಿಂದಲೂ ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ 100% ಫಲಿತಾಂಶ ಪಡೀತಾ ಇರೋದು. ಅಲ್ಲದೆ ಪ್ರಾರ್ಥನಾ ಶಾಲೆಗೆ ಕೇಂದ್ರ ಸರ್ಕಾರದಿಂದ ಕಂಪ್ಯೂಟರ್ ಎಕ್ಸಲೆನ್ಸಿ ಅವಾರ್ಡ್ ದೊರೆತಿದೆ. ರವಿಯವರ ಕಾದಂಬರಿ ಹಾಗೂ ಅವರ ಕೃತಿಗಳಿಗೆ ಬಹಳ ಬೇಡಿಕೆ ಇತ್ತು, ಈಗಲೂ ಇದೆ. ಕನ್ನಡದಲ್ಲಿ ಎಸ್.ಎಲ್. ಭೈರಪ್ಪನವರನ್ನು ಬಿಟ್ಟರೆ ಕೃತಿಗಳ ಬಿಡುಗಡೆಗೆ ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ಓದುಗ ಅಭಿಮಾನಿಗಳನ್ನು ಹೊಂದಿದ್ದ ಲೇಖಕರು ರವಿ ಬೆಳಗೆರೆಯವರು ಮಾತ್ರ. ಒಂದು ಪೀಳಿಗೆಯ ಜನರಿಗೆ ಓದುವ ರುಚಿಯನ್ನು ಹತ್ತಿಸಿದವರು ರವಿ ಬೆಳಗೆರೆ. ಅವರ ಹೇಳಿ ಹೋಗು ಕಾರಣ, ಮಾಂಡೋವಿ, ಹಿಮಾಲಯನ್ ಬ್ಲಂಡರ್, ಮಾಟಗಾತಿ, ಚಲಂ ಇತ್ಯಾದಿ ಕೃತಿಗಳು ಈಗಲೂ ಬಿಸಿ ದೋಸೆಯಂತೆ ಖರ್ಚಾಗುತ್ತವೆ. ರವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪುರಸ್ಕಾರ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇತರೆ ಪ್ರಶಸ್ತಿಗಳು ಸಂದಿವೆ. ರವಿ ಬೆಳಗೆರೆಯವರು ಎಷ್ಟು ಒಳ್ಳೆಯ ಬರಹಗಾರರೋ ಅಷ್ಟೇ ಅದ್ಭುತವಾದ ಭಾಷಣಕಾರರು, ಮಾತುಗಾರರು. ಅವರ ಭಾಷಣಗಳೆಂದರೆ ಕೇಳುಗರಿಗೆ ರಸದೌತಣ. ಈ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ರವಿಯವರ ಕ್ರೈಮ್ ಡೈರಿ ಕಾರ್ಯಕ್ರಮ ಬಹಳ ಪ್ರಸಿದ್ಧವಾಗಿತ್ತು. ಈ ಕಾರ್ಯಕ್ರಮ ಎಷ್ಟು ಪ್ರಸಿದ್ಧಿಯಾಯಿತು ಎಂದರೆ ರವಿಯವರ ನಿರೂಪಣೆಯ ಶೈಲಿಯನ್ನು ಎಲ್ಲರೂ ಅನುಕರಿಸತೊಡಗಿದರು. ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಮಧುರ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು ಕಾರ್ಯಕ್ರಮದ ನಿರೂಪಣೆ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತಿತ್ತು.